ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಬಿಗ್ ಬಾಸ್ ಸೀಸನ್ ಕೊನೆಯ ಕ್ಯಾಪ್ಟನ್ ಮೊದಲ ಫಿನಾಲೆ ಟಿಕೆಟ್ ಅಶ್ವಿನಿ ಗೌಡ ಪಾಲಾಯ್ತಾ? ಟಾಸ್ಕ್ ಮಾಸ್ಟರ್ ಧನುಷ್ ಓವರ್ ಕಾನ್ಫಿಡೆಂಟ್ ನಿಂದ ಆಟನೇ ಆಡ್ಲಿಕ್ಕೆ ಬರದೆ ಕಂಗಾಲಾಗಿ ನಿಂತಿದ್ದಂತ ಅಶ್ವಿನಿಗೆ ಗೆಲುವು ಸಿಕ್ತಾ? ಧನುಷ್ ಕನ್ಫ್ಯೂಸ್ ಆಗಿ ಆಟದಲ್ಲಿ ಸೋತಿದ್ದ ಅಥವಾ ಬಿಗ್ ಬಾಸ್ ಸೋಲುವಂತೆ ಮಾಡಿದ್ದ? ಬಿಗ್ ಬಾಸ್ ಸ್ಕ್ರಿಪ್ಟ್ ನಲ್ಲಿ ಅಶ್ವಿನಿನೇ ಕ್ಯಾಪ್ಟನ್ ಆಗ್ಬೇಕು ಅಂತಿದ್ರೆ ಧನುಷ್ ಆದ್ರೂ ಏನ್ ಮಾಡ್ಲಿಕ್ಕಾಗುತ್ತೆ ಅಂತಿದ್ದಾರೆ ವೀಕ್ಷಕರು. ಬನ್ನಿ, ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಹೇಗಿತ್ತು? ಅಶ್ವಿನಿ ಯಾಕೆ ಕ್ಯಾಪ್ಟನ್ ಆದ್ರು? ಅಶ್ವಿನಿನೇ ಕ್ಯಾಪ್ಟನ್ ಮಾಡಿದ್ದನ್ನ ನೋಡ್ತಾ ಇದ್ರೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಅಶ್ವಿನಿನೇ ಆಗ್ತಾಳಾ? ಏನ್ ಕತೆ, ಬನ್ನಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತಿದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಿಗ್ ಬಾಸ್ ಎಷ್ಟಾಗುತ್ತೋ ಅಷ್ಟು ಅಶ್ವಿನಿಗೆ ಫೇವರಿಸಂ ಮಾಡ್ತಾ ಅನ್ನೋ ಪ್ರಶ್ನೆ ಈಗ ದಟ್ಟವಾಗಿ ಕಾಡ್ತಾ ಇದೆ. ಯಾಕಂತಂದ್ರೆ ನಿನ್ನೆಯ ಒಂದು ಟಾಸ್ಕ್ ಅನ್ನು ಕೂಡ ನೋಡಿದ್ರೆ, ಮತ್ತೆ ಉಸ್ತುವಾರಿಗಳು ಆಡಿರುವ ಆಟವನ್ನು ಕೂಡ ಗಮನಿಸ್ತಾ ಇದ್ರೆ, ಮತ್ತೆ ಇವತ್ತು ಕೊಟ್ಟಿರುವಂತ ಟಾಸ್ಕ್ ಧನುಷ್ ಎಡವಿದ್ದನ್ನ ನೋಡ್ತಾ ಇದ್ರೆ ಇದೆಲ್ಲವೂ ಕೂಡ ಬಿಗ್ ಬಾಸ್ ನ ಸ್ಕ್ರಿಪ್ಟ್ ಅನ್ನೋದು ಗೊತ್ತಾಗುತ್ತೆ. ಅದರ ಜೊತೆಗೆ ಅಶ್ವಿನಿನೇ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಇಲ್ಲಿ ಬಿಗ್ ಬಾಸ್ ತನ್ನ ಒಂದು ಪ್ಲಾನ್ ಅನ್ನ ಆಟಗಾರರ ಮೇಲೆ ಹೇರ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸೊ ಹಾಗಾದ್ರೆ ನಿನ್ನೆಯ ಆಟ ಹೇಗಿತ್ತು ಅನ್ನೋದನ್ನ ನಾವು ಒಂದ್ ಸ್ವಲ್ಪ ನೋಡಿದ್ರೆ, ನೋಡಿ ವೀಕ್ಷಕರೇ, ನಿನ್ನೆ 2 ಸುರಂಗಗಳನ್ನ ಇಟ್ಟಿದ್ರು. 2 ಮಹಿಳಾ ಸ್ಪರ್ಧಿಗಳು ಏನ್ ಮಾಡ್ತಾರೆ, ಬಿಗ್ ಬಾಸ್ ಕೊಡುವಂತಹ ಆ ಸ್ಟಿಕ್ ಗಳನ್ನ ತೆಗೆದುಕೊಂಡು ಬಂದು ಆ ಸುರಂಗಕ್ಕೆ ತಡೆಗೋಡೆಗಳನ್ನ ಕಟ್ಟುತ್ತಾ ಹೋಗ್ತಾರೆ. ಅಂತಂದ್ರೆ ಅಪೋಸಿಟ್ ಟೀಮ್ ನಲ್ಲಿ ಇರುವಂತಹ ಪುರುಷ ಸ್ಪರ್ಧಿ ಆ ಸುರಂಗದ ಒಳಗೆ ನುಸುಳಿ ಅಲ್ಲಿ ಹೋಗಿ ಆ ಒಂದು ಬಿಲ್ಲೆಯನ್ನ ತೆಗೆದುಕೊಂಡು ಬರಬೇಕು. ಕೊನೆಯದಾಗಿ ಗಂಟೆಯನ್ನ ಹೊಡಿಬೇಕಾಗಿರುವಂತಹ ಥೀಮ್ ಇತ್ತು. ಸೊ ನೋಡಿ, ಆ ಸುರಂಗವನ್ನ ಯಾವ ರೀತಿಯಾಗಿ ರಚನೆ ಮಾಡಿದ್ರು ಅಂತಂದ್ರೆ, ಅಶ್ವಿನಿ ಗೌಡಾಳ ಆ ಒಂದು ಸುರಂಗ ತುಂಬಾ ಅಂದ್ರೆ ತುಂಬಾ ಹತ್ತಿರಕ್ಕೆ ಇರುತ್ತೆ. ಇನ್ನೊಂದು ಕಡೆಗೆ ಗಿಲ್ಲಿ ಅವರ ಸುರಂಗ ಸ್ವಲ್ಪ ದೂರ ಇರುತ್ತೆ. ಅದರ ಜೊತೆಗೆ ರಾಶಿಕಾ ಮತ್ತೆ ಅಶ್ವಿನಿ ಗೌಡ ಇವರಿಬ್ರು ಸ್ಟಿಕ್ ಗಳನ್ನ ಪಡಿಲಿಕ್ಕೆ ಅಲ್ಲಿ ನಿಂತ್ಕೊಂಡಿರ್ತಾರೆ ನೋಡಿ. ಸೊ ಆ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಇದ್ದಂತಹ ಸಮಯದಲ್ಲಿ ಅತಿ ಹೆಚ್ಚಾಗಿ ಆ ಸ್ಟಿಕ್ ಗಳನ್ನ ಬಿಗ್ ಬಾಸ್ ಕೊಡ್ತಾ ಇತ್ತು. ರಾಶಿಕಾ ಇದ್ದಾಗ ಕೊಡ್ತಿರ್ಲಿಲ್ಲ. ರಾಶಿಕಾ ಯಾವಾಗ ಹೋಗಿ ಸ್ಟಿಕ್ ಗಳನ್ನ ಜೋಡಿಸ್ಲಿಕ್ಕೆ ಹೋಗ್ತಾರೆ ನೋಡಿ, ಆ ಸಮಯದಲ್ಲೇ ಸ್ಟಿಕ್ ಗಳನ್ನ ಬಿಡುಗಡೆನ ಮಾಡ್ತಾ ಇದ್ರು. ಆಗ ಅಶ್ವಿನಿ ಗೌಡ ಅತಿ ಹೆಚ್ಚಿನ ಸ್ಟಿಕ್ ಗಳನ್ನ ಪಡೆದಿದ್ರು. ಸೊ ಹಾಗಾಗಿ ಸುರಂಗದಲ್ಲಿ ಅತಿ ಹೆಚ್ಚಿನ ತಡೆಗೋಡೆಯನ್ನ ಕಟ್ಟಿದ್ದೆ ಈ ಅಶ್ವಿನಿ ಗೌಡ ಆಗಿದ್ರು. ಸೊ ಅಲ್ಲಿ ಗಿಲ್ಲಿ ಅವರಿಗೆ ಆ ಸುರಂಗದಲ್ಲಿ ಒಳ ನುಸುಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಗಿಲ್ಲಿ ಅವರು ಆ ಒಂದು ಟಾಸ್ಕ್ ನಲ್ಲಿ ಸೋಲ್ಬೇಕಾಗಿತ್ತು. ಅಷ್ಟೇ ಅಲ್ಲ ಕತೆ, ಈ ಆಟದಲ್ಲಿ ಉಸ್ತುವಾರಿಗಳದ್ದು ಕೂಡ ತುಂಬಾ ತಪ್ಪಿದೆ. ಹೇಗೆ ಅಂತಂದ್ರೆ ನೋಡಿ, ಆ ಸ್ಟಿಕ್ ಗಳಿಂದ ಸುರಂಗದಲ್ಲಿ ತಡೆಗೋಡೆಯನ್ನ ಕಟ್ಟಿರ್ತಾರೆ. ಸೊ ಒಬ್ಬ ಪುರುಷ ಸ್ಪರ್ಧಿ ಒಳ ನುಸುಳುವಂತ ಸಂದರ್ಭದಲ್ಲಿ ಆ ಸ್ಟಿಕ್ ಗಳನ್ನ ತೆಗೆದು ಹೊರ ಹಾಕಬಹುದು. ಸೊ ಹಾಗಿದ್ರು ಸಹಿತ ಇಲ್ಲಿ ಗಿಲ್ಲಿ ಅವರು ಆ ಸ್ಟಿಕ್ ಗಳನ್ನ ಹೊರ ಹಾಕ್ತಾ ಇರುವಂತ ಸಂದರ್ಭದಲ್ಲಿ ಇಲ್ಲಿ ಅನಾವಶ್ಯಕವಾಗಿ ಧ್ರುವಂತ್ ಅವರು ನೀವು ಆಟದ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅವ್ರಿಗೆ ಫೌಲ್ ಕೊಡ್ತಾ ಇದ್ರು, ಪಾಸ್ ಮಾಡ್ತಾ ಇದ್ರು 10 ಸೆಕೆಂಡ್. ಸೊ ಅದರಂತೆ ಒಂದ್ 2-3 ಬಾರಿ ಅವ್ರಿಗೆ ಪಾಸ್ ಮಾಡಿದ್ದು ಕೂಡ ಉಂಟು. ಸೊ ಕೊನೆಯದಾಗಿ ಬಿಗ್ ಬಾಸ್ ಒಂದು ಆದೇಶವನ್ನ ಹೊರಡಿಸ್ತಾರೆ, ನೀವೇ ಹೊಸ ರೂಲ್ಸ್ ಅನ್ನ ತರಕ್ ಹೋಗ್ಬಿಡಿ ಅಂತ ಹೇಳ್ತಾರೆ. ಆ ನೋಟ್ ಅಲ್ಲೂ ಕೂಡ ಸ್ಟಿಕ್ ಗಳನ್ನ ಹೊರ ಹಾಕಬಹುದು ಅಂತಾನೂ ಕೂಡ ಇರುತ್ತೆ. ಸೊ ಇಲ್ಲಿ ಗಿಲ್ಲಿ ಸ್ಟಿಕ್ ಗಳನ್ನ ಹೊರ ಹಾಕಿದ್ದು ಕೂಡ ಇದೆ, ಹಾಗೆ ನ್ಯಾಚುರಲ್ ಆಗಿ ಸ್ಟಿಕ್ ಗಳು ಹೊರಗೆ ಬಿದ್ದಿದ್ದು ಕೂಡ ಇದೆ. ಅದೆಲ್ಲದಕ್ಕೂ ಕೂಡ ಗಿಲ್ಲಿಗೆ ಇವರು ಪಾಸ್ ಕೊಟ್ಟಿದ್ದು ಕೂಡ ಉಂಟು. ಹಾಗಾಗಿ ಧನುಷ್ ಮತ್ತೆ ಅಶ್ವಿನಿ ತುಂಬಾ ಸರಾಗವಾಗಿ ಆ ಆಟವನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಹಾಗಾಗಿ ಗಿಲ್ಲಿ ಮತ್ತೆ ರಾಶಿಕಾ ಆ ಆಟದಿಂದ ಹೊರಗೆ ಬೀಳ್ತಾರೆ. ಸೊ ಇವತ್ತು ಫೈನಲಿ ಕೊನೆಯ ಕ್ಯಾಪ್ಟನ್ ಗಾಗಿ ಒಂದು ಟಾಸ್ಕ್ ಅನ್ನ ಆಯೋಜನೆ ಮಾಡಿದ್ದಾರೆ. ಟಾಸ್ಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಹೆಂಗಂತಂದ್ರೆ ಬುದ್ಧಿಶಕ್ತಿನ ಉಪಯೋಗಿಸಿ ಆಟ ಆಡ್ಬೇಕಾಗುತ್ತೆ. ಇಲ್ಲಿ ತೋಳ್ಬಲ ವರ್ಕ್ ಆಗಂಗಿಲ್ಲ. ಸೊ ಇಲ್ಲಿ ಅಶ್ವಿನಿ ಗೌಡ ಹೆಂಗೆ ಅಂತಂದ್ರೆ ಅವರು ಚುರುಕಿಲ್ಲ ಅಂತಂದ್ರೆ ಈ ತರದ ಆಟದಲ್ಲಿ ಅವ್ರಿಗೆ ಈ ತರದ ಆಟ ಗಿಲ್ಲಿಯ ಜೊತೆಗೆ ಬಂದಾಗಲೂ ಸಹಿತ ಅವ್ರಿಗೆ ಅಷ್ಟಾಗಿ ಆ ಆಟವನ್ನ ಆಡ್ಲಿಕ್ಕೆ ಬಂದಿರೋದಿಲ್ಲ. ಹಾಗಾಗಿ ಆರಂಭದ ಸೀಸನ್ ಅಲ್ಲೂ ಕೂಡ ಧನುಷ್ ಜೊತೆಗೆ ಕೂಡ ಈ ತರದ ಒಂದು ಬಿಲ್ಲೆಗಳ ಆಟ ಇತ್ತು. ಅವಾಗ್ಲೂ ಕೂಡ ಅಶ್ವಿನಿ ಗೌಡ ಅವ್ರಿಗೆ ಈ ಆಟವನ್ನ ಕಂಪ್ಲೀಟ್ ಮಾಡಕ್ ಆಗಿರೋದಿಲ್ಲ. ಸೊ ಇಲ್ಲಿ ಅಶ್ವಿನಿ ಗೌಡ ಏನ್ ಮಾಡ್ತಾರೆ ಅಂತಂದ್ರೆ, ಈ ಆಟದಲ್ಲಿ ನಾನು ಸೋತೆ, ನನಗ್ ಗೆಲ್ಲಕ್ ಆಗಂಗಿಲ್ಲ ಅಂತ ಹೇಳಿ ಅವರು ಸುಮ್ನೆ ನಿಂತ್ಕೊಳ್ಳೋ ಹೊರತಾಗಿ ಈ ಬಿಲ್ಲೆಗಳನ್ನ ಅಟ್ಲೀಸ್ಟ್ ಜೋಡಿಸೋಣ ಅಂತ ಹೇಳಿ ಅವರು ಟ್ರೈ ಮಾಡ್ತಾ ಇರೋದನ್ನ ನೀವು ಗಮನಿಸಿ. ಬಟ್ ತುಂಬಾ ಕಾನ್ಫಿಡೆಂಟ್ ಆಗಿ ಧನುಷ್ ಅವರು ಆ ಬಿಲ್ಲೆಗಳನ್ನ ಜೋಡಿಸ್ತಾ ಇರೋದನ್ನ ನೋಡಿ. ಸೊ ಹಾಗಾದ್ರೆ ಈ ಒಂದು ಟಾಸ್ಕ್ ಹೇಗಿತ್ತು ಅನ್ನೋದನ್ನ ನಾವು ನೋಡಿದ್ರೆ ವೀಕ್ಷಕರೇ, ಒಂದು ಮೇಜಿನ ಮೇಲೆ ಪಜಲ್ ತುಂಡುಗಳನ್ನ ಅಳವಡಿಸಲಾಗಿದೆ. ಅದರಲ್ಲಿ ಒಂದು ಚಾಕು ಇರುವಂತಹ ಒಂದು ಪಜಲ್ ತುಂಡು
ತುಂಡು ಕೂಡ ಇದೆ. ಸೊ ಈ ಎಲ್ಲಾ ಪಜಲ್ ತುಂಡುಗಳ ಮಧ್ಯೆ ಚಾಕು ಇರುವಂತಹ ಪಜಲ್ ತುಂಡು ಏನಿದೆಯಲ್ಲ ಅದನ್ನ ಕೆಳಗಡೆ ಸರಿಸಿಕೊಂಡು ಬರಬೇಕಾಗಿರುತ್ತೆ. ಬರೀ ಸರಿಸಬೇಕಾಗುತ್ತೆ, ಸ್ಥಳಾಂತರ ಮಾಡುವ ಹಾಗಿಲ್ಲ, ಮತ್ತೆ ಅದನ್ನ ಎತ್ತಿಡೋ ಹಾಗಿನೂ ಕೂಡ ಇಲ್ಲ. ಸೊ ಸರಿಸಿಕೊಂಡು ಬರುವುದಷ್ಟೇ ಈ ಆಟದ ನಿಯಮ ಆಗಿರುತ್ತೆ. ಸೊ ಯಾರು ಕೊನೆಯದಾಗಿ ಆ ಚಾಕು ಇರುವಂತಹ ಪಜಲ್ ತುಂಡನ್ನ ಕೊನೆಯವರೆಗೂ ಕೂಡ ಸರಿಸಿಕೊಂಡು ಬಂದು ಕೊನೆಯ ಹಂತದಲ್ಲಿ ಆ ಚಾಕುವನ್ನ ಎತ್ತುಕೊಂಡು ಹೋಗಿ ಅಲ್ಲಿರುವಂತಹ ಹಗ್ಗವನ್ನ ಕಟ್ ಮಾಡಬೇಕಾಗತ್ತೆ. ಸೊ ರಿಸಲ್ಟ್ ನಿಮ್ಗೆ ಗೊತ್ತಾಗ್ತಾ ಇದೆ. ಕಟ್ ಮಾಡಿದ ತಕ್ಷಣ ಬಿಗ್ ಬಾಸ್ನ ಕೊನೆಯ ಕ್ಯಾಪ್ಟನ್ ಯಾರು ಅನ್ನೋದಲ್ಲ ಅಲ್ಲಿ ಅನೌನ್ಸ್ ಆಗುತ್ತೆ. ಸೊ ಇದು ಆಟದ ರೂಲ್ಸ್ ಆಗಿರುತ್ತೆ. ಸೊ ಇಲ್ಲಿ ಅಶ್ವಿನಿ ಗೌಡಾಳಿಗೆ ಈ ಆಟ ಕಷ್ಟ ಆಗ್ತಾ ಇರೋದನ್ನ ನೀವು ಗಮನಿಸಿ. ಅವ್ರು ಏನ್ ಮಾಡ್ತಿದ್ದಾರೆ, ಪ್ರಯತ್ನ ಪಡ್ತಾ ಇದ್ದಾರೆ, ಬಟ್ ಅವ್ರ ಕೈಲಿ ಆಗ್ತಾ ಇಲ್ಲ. ಇನ್ನೊಂದ್ ಕಡೆಗೆ ಧನುಷ್ ಅವರು ಈ ಆಟವನ್ನ ತುಂಬಾ ಓವರ್ ಕಾನ್ಫಿಡೆಂಟ್ ಇಂದ ಈ ಆಟವನ್ನ ಮುಗಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ಗಮನಿಸಬಹುದು. ನೋಡಿ, ಇವರು ತುಂಬಾ ಸರಾಗವಾಗಿ ಮೇಲಿದ್ದಂತಹ ಚಾಕುವನ್ನ ಕೆಳಗಡೆ ತೆಗೆದುಕೊಂಡು ಬರ್ತಾರೆ. ಕೊನೆಯ ಮೂಮೆಂಟ್ ನಲ್ಲಿ ಏನ್ ಮಾಡ್ಬಿಡ್ತಾರೆ, ಆ ಚಾಕು ಇರುವಂತಹ ಆ ಪಜಲ್ ಅನ್ನ ಸ್ಥಳಾಂತರ ಮಾಡ್ಬಿಡ್ತಾರೆ, ಎತ್ತಿ ಇಡ್ತಾರೆ. ಮತ್ತೆ ಅದನ್ನ ಅಂತಂದ್ರೆ ಬೇರೊಂದು ಜಾಗಕ್ಕೆ ಅದನ್ನ ಶಿಫ್ಟ್ ಮಾಡೋದನ್ನು ಕೂಡ ನೀವು ಗಮನಿಸಬಹುದು. ಸೊ ಹೀಗಾಗಿರೋ ಕಾರಣಕ್ಕಾಗಿ ಇಲ್ಲಿ ಅಶ್ವಿನಿ ಗೌಡ ಈ ಆಟವನ್ನ ವಿನ್ ಆದ್ರು. ಅಂದ್ರೆ ಈ ಆಟದಲ್ಲಿ ಅವರ ಪ್ರಯತ್ನ ಏನೂ ಇಲ್ಲ, ಸುಮ್ಮನೆ ಏನೋ ಮಾಡ್ತಾ ಇದ್ದಾರೆ ವಿನಃ ಅವ್ರಿಗೆ ಆಟ ಇದು ಬರ್ತಾನೆ ಇಲ್ಲ, ಆಟ ಆಡ್ಲಿಕ್ಕೆ ಗೊತ್ತಾಗ್ತಾನೆ ಇಲ್ಲ. ಸೊ ಹೀಗಿದ್ರು ಸಹಿತ ಅಶ್ವಿನಿ ಗೌಡ ಈ ಟಾಸ್ಕ್ ವಿನ್ನರ್ ಆಗಿದ್ದು ಮಾತ್ರ ತುಂಬಾ ಅಂತಂದ್ರೆ ತುಂಬಾ ಒಂದು ರೀತಿ ಟ್ವಿಸ್ಟ್ ಮೇ ಕಹಾನಿ ಅಂತಂದ್ರೆ ತಪ್ಪಿಲ್ಲ. ಸೊ ಇಲ್ಲಿ ಧನುಷ್ ಅವರು ಇವ್ರಿಗೆ ಇಲ್ಲಿವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಕರೆದಿದ್ದು ಟಾಸ್ಕ್ ಮಾಸ್ಟರ್ ಅಂತ ಹೇಳಿ. ಟಾಸ್ಕ್ ಮಾಸ್ಟರ್ ಎದುರುಗಡೆ ಅಶ್ವಿನಿ ಗೌಡ ಗೆದ್ದಿದ್ದಾರೆ ಅಂತಂತಂದ್ರೆ ಇದು ಒಂದು ರೀತಿ ಗ್ರೇಟರ್ ನ್ಯೂಸ್ ತರ ಬಿಂಬಿಸುವ ಪ್ರಯತ್ನ ಇಲ್ಲಿ ಬಿಗ್ ಬಾಸ್ ದ ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಒಟ್ಟಿನಲ್ಲಿ ಈ ಟಾಸ್ಕ್ ಅಲ್ಲಿ ಕನ್ಫ್ಯೂಷನ್ ಅನ್ನ ಇಟ್ಟು ಮತ್ತೆ ಅಥವಾ ಈ ಧನುಷ್ ಅವರು ಕನ್ಫ್ಯೂಸ್ ಮಾಡ್ಕೊಂಡ್ರ, ಆಟವನ್ನ ಅರ್ಥ ಮಾಡ್ಕೊಳ್ಳಿಲ್ವಾ? ನೋಡಿ, ನಿನ್ನೆಯ ಟಾಸ್ಕ್ ನಲ್ಲಿ ಈ ಧ್ರುವಂತ್ ಅವರು ಏನಾದ್ರೂ ಒಂದ್ ಸ್ವಲ್ಪ ಅವರು ಹೊಸದಾಗಿ ಏನಾದ್ರೂ ಹೇಳ್ತಾ ಇದ್ರೆ, ರೂಲ್ ಮಾಡ್ತಾ ಇದ್ರೆ, ಆಗ ಮಧ್ಯಪ್ರವೇಶಿಸಿದಂತಹ ಬಿಗ್ ಬಾಸ್ ಹೊಸ ರೂಲ್ಸ್ ಗಳನ್ನೆಲ್ಲ ತರಕ್ ಹೋಗ್ಬಿಡಿ ಅಂತ ಹೇಳ್ತಾರೆ. ಸೊ ಹಾಗೆಯೂ ಕೂಡ ಇಲ್ಲಿ ಆಟ ಆಡುವ ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರೂ ಹೇಳ್ಬೋದಾಗಿತ್ತು, ಏನೂ ಹೇಳಂಗಿಲ್ಲ. ಸೊ ಕೊನೆಯ ಹಂತದಲ್ಲಿ ಆಟ ಕಂಪ್ಲೀಟ್ ಆದ ನಂತರ ನೀವು ಆಟವನ್ನ ತಪ್ಪಾಗಿ ಆಡಿದ್ದೀರಿ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಅಶ್ವಿನಿ ಗೌಡ ಅಂತಂದ್ರೆ ಈಗ ಧನುಷ್ ಅವರು ಈ ಆಟವನ್ನ ತಪ್ಪಾಗಿ ಆಟ ಆಡಿ ಡಿಸ್ಕ್ವಾಲಿಫೈ ಆದ್ರಲ್ಲ, ಇನ್ನು ಉಳಿದಂತ ಕಂಟೆಸ್ಟೆಂಟ್ ಯಾರು? ಅಶ್ವಿನಿ ಗೌಡ. ಸೊ ಅವರೇ ಈ ಆಟದಲ್ಲಿ ವಿನ್ ಆದ್ರು. ಹಾಗೆ ಅವರೇ ಈ ಕಡೆಯ ಕ್ಯಾಪ್ಟನ್ ಆಗಿದ್ದಾರೆ. ಮತ್ತೆ ಮೊದಲ ಫಿನಾಲೆ ವೀಕಿಗೆ ಅವರು ಆಯ್ಕೆ ಆದ್ರು. ಮತ್ತೆ ಮೊದಲ ಫಿನಾಲೆ ಟಿಕೆಟ್ ಕೂಡ ಅವರ ಮುಡಿಗೆ ಸೇರ್ತು ಅಂತಂದ್ರೆ ತಪ್ಪಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇದರ ಅರ್ಥಾತ್ ಏನಾಗುತ್ತೆ ಅಂತಂದ್ರೆ ಇಲ್ಲಿಗೆ ಈ ಸೀಸನ್ ನ ಅರ್ಥ ಏನು ಅಂತಂತಂದ್ರೆ ಕಳೆದ 3 ವಾರಗಳಿಂದ ನಾವು ಗಮನಿಸ್ತಾನೆ ಬಂದಿದ್ದೀವಿ. ಕಾವ್ಯ ಕ್ಯಾಪ್ಟನ್ ಆಗಿದ್ದು, ಗಿಲ್ಲಿ ಕ್ಯಾಪ್ಟನ್ ಆಗಿದ್ದು, ಮತ್ತೆ ಅಶ್ವಿನಿ ಕ್ಯಾಪ್ಟನ್ ಆಗಿದ್ದನ್ನ ನೋಡ್ಕೊಂಡು ಬಂದ್ರೆ ಸೊ ಇಲ್ಲಿ ಬಿಗ್ ಬಾಸ್ದೇ ಒಂದು ಸ್ಕ್ರಿಪ್ಟ್ ಇದೆ, ಬಿಗ್ ಬಾಸ್ದೇ ಒಂದು ಪ್ಲಾನ್ ಇದೆ. ಆ ಪ್ಲಾನ್ ಪ್ರಕಾರವೇ ಅವರು ಆಟ ಆಡ್ತಾ ಇದ್ದಾರೆ, ಆಟ ಆಡಿಸ್ತಾ ಇದ್ದಾರೆ ಅನ್ನೋದು ಮಾತ್ರ ಗೊತ್ತಾಗುತ್ತೆ. ಸುಮ್ಮನೆ ಸ್ಪರ್ಧಿಗಳ ಮೇಲೆ ಎತ್ತಾಕೋದು. ಸೊ ಇವ್ರು ಕನ್ಫ್ಯೂಸ್ ಆದ್ರು, ಇವ್ರು ತಪ್ಪಾಗಿ ಆಟ ಆಡಿದ್ರು, ಇವ್ರಿಗೆ ಆಟ ಆಡಕ್ ಬರಲಿಲ್ಲ, ಇವ್ರಿಗೆ ಬಹುಮತ ಸಿಕ್ಕಿಲ್ಲ, ಹೀಗೆ ಸುಮ್ಮನೆ ಇವೆಲ್ಲ ರಗಳೆಗಳು ಅಂತ ಹೇಳ್ಬೋದು. ಸೊ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಅಶ್ವಿನಿ ಗೌಡ ಕಡೆಯದಾಗಿ ಅವ್ರು ಕ್ಯಾಪ್ಟನ್ ಆಗಿದಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇನ್ನೊಂದು ವಿಚಾರ ಇದೆ, ಅಶ್ವಿನಿ ಗೌಡ ಬಿಗ್ ಬಾಸ್ಗೆ ಫಂಡಿಂಗ್ ಮಾಡಿದ್ದಾರೆ, ಹಾಗಾಗಿ ಅವರನ್ನೇ ಫಸ್ಟ್ ಫಿನಾಲೆ ವೀಕಿಗೆ ಅವರನ್ನ ಕಳಿಸಿದ್ದು ಅಂತನೂ ಕೂಡ ಇದೆ. ಅಭಿಪ್ರಾಯ ಕಾಮೆಂಟ್ ಮಾಡೋದನ್ನ ತಿಳಿಸಿ. ಬಿಗ್ ಬಾಸ್ ಇನ್ನು ಯಾವ ರೀತಿಯಾಗಿ ಆಟ ಆಡ್ತಾ ಇದೆ, ಮತ್ತೆ ಮಾಳು ನಿಪ್ನಾಳ್ ಅವರು ಹೊರಗಡೆ ಬಂದ ನಂತರ ಬಿಗ್ ಬಾಸ್ ಕುರಿತಾಗಿ ಒಂದಿಷ್ಟು ಸೀಕ್ರೆಟ್ ಗಳನ್ನ ಹೇಳ್ತಾ ಇದ್ದಾರೆ. ಅದರಂತೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾಗಿ ಸ್ಪರ್ಧಿಗಳು ಆಡ್ತಿದ್ದಾರೆ ಅದೆಲ್ಲದರ ಕುರಿತಾಗಿ ಮುಂದಿನ ವಿಡಿಯೋದಲ್ಲಿ ಮಾತನಾಡಿದ್ದೀವಿ. ಸೊ ಆ ವಿಡಿಯೋನು ಕೂಡ ನೋಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.